ಬಗೆದಷ್ಟು ಬಯಲಾಗ್ತಿದೆ ಗೋಲ್ಡ್ ಕ್ವೀನ್ ಸೀಕ್ರೆಟ್. ರನ್ಯಾ ಬಂಗಾರದ ಗಟ್ಟಿಗಳ ಗುಟ್ಟು ಈಗ ಕಾಕಿ ಕೂಡ ಶಾಕ್ ಆಗ್ತಿದೆ. ಬಂಗಾರದ ಬೇಟೆ ಮಹಾಕಥೆಯಲ್ಲಿ ಶ್ರೀ ಪಾತ್ರಧಾರಿ. ನಟಿಯ ಚಿನ್ನದ ಸ್ಟೋರಿಯಲ್ಲಿ ಸ್ವಾಮೀಜಿ ಹೆಸರು ತಳುಕು. ಸ್ವಾಮೀಜಿ ಜೊತೆಗೆ ಪ್ರಭಾವಿ ಮಂತ್ರಿಯ ಹೆಸರು ಕೂಡ ಬಯಲು. ಬೆಂಗಳೂರು ಟು ದುಬೈಗೆ ಗೋಲ್ಡ್ ಕ್ವೀನ್ ಲಿಂಕ್. ನಟಿ ರನ್ಯಾಗೆ ದುಬೈಗೆ ನಂಟು ಬೆಳೆಸಿದ್ದೇ ಆ ಸ್ವಾಮೀಜಿ ಅಂತ. ಎಸ್, ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ಅವಳ ಅಸಲಿ ಕತೆ. ಈಗ ಇಷ್ಟು ದಿನ ರಾಜಕೀಯ ವ್ಯಕ್ತಿಗಳ ಜೊತೆಗೆ ರನ್ಯಾ ಕಾಂಟ್ಯಾಕ್ಟ್ ಅಲ್ಲಿದ್ರು. ಅವರು ಕೂಡ ಈ ಒಂದು ಗೋಲ್ಡ್ ಮಾಫಿಯಾ ಇದೆಯಲ್ಲ, ಆ ಒಂದು ಮಾಫಿಯಾದ ಕಿಂಗ್ ಪಿನ್ ಅಂತ ಬಂದಿತ್ತು. ಆದ್ರೆ ಈಗ ಸನ್ಯಾಸಿ ಅಂದ್ರೆ ಒಂದು ಗುರೂಜಿ ಕೂಡ ಈ ಒಂದು ಕೇಸ್ನಲ್ಲಿ ಇದ್ದಾರೆ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ದುಬೈ ಟು ಮುಂಬೈ ಲಿಂಕ್ ಕೂಡ ಇದೆ. ರನ್ಯಾ ಕದ್ದಿದ್ದು 14.8 kg ಅಷ್ಟೇ ಬಂಗಾರ ಅಲ್ವೇ ಅಲ್ಲ. ಆ ಕಿಲಾಡಿ ದುಬೈನಿಂದ ತಂದಿದ್ದು ಬರೋಬ್ಬರಿ 3 ಕ್ವಿಂಟಾಲ್ ಚಿನ್ನ. ಬರೋಬ್ಬರಿ 300 kg ಚಿನ್ನವನ್ನ ಭಾರತಕ್ಕೆ ತಂದಿದ್ದೇ ರೋಚಕ. ಫ್ರೀಡಂ ಟಿವಿ ಬಿಚ್ಚಿಡುತ್ತಿದೆ ಸ್ಮಗ್ಲಿಂಗ್ ಕೇಸ್ನ ಇಂಚಿಂಚು ಮಾಹಿತಿ. ಪ್ರಭಾವಿ ಮಂತ್ರಿಗೆ ರನ್ಯಾನ ಪರಿಚಯ ಮಾಡಿದ್ದು ಯಾರು ಗೊತ್ತಾ? ಎಷ್ಟು ವರ್ಷಗಳಿಂದ ಪ್ರಭಾವಿ ಮಂತ್ರಿಗೂ ರನ್ಯಾಗೂ ಪರಿಚಯವಿತ್ತಂತೆ. ಇಬ್ಬರ ನಡುವೆ ಇದ್ದಂತಹ ವ್ಯವಹಾರಿಕ ಸಂಬಂಧ ಎಂತದ್ದು? ರನ್ಯಾಳನ್ನ ಪ್ರಭಾವಿ ಮಂತ್ರಿಗೆ ಪರಿಚಯ ಮಾಡಿದ್ದೇ ಈ ಗುರೂಜಿ. ಎಸ್, ಈ ಒಂದು ಸ್ಟೋರಿ ಯಾವ ಮಟ್ಟಿಗೆ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಅಂತಂದ್ರೆ ದಿನಕ್ಕೊಂದೊಂದು ಪ್ರಭಾವಿ ಹೆಸರುಗಳ ಒಂದು ಲೀಸ್ಟ್ ಹೊರಗಡೆ ಬರ್ತಾ ಇದೆ. ಈಗ ಗುರೂಜಿ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರನ್ಯಾ ಅವಳ ಒಂದಿಷ್ಟು ಚರಿತ್ರೆಯನ್ನ ಪೊಲೀಸರು ತೆಗಿತಾ ಹೋದಾಗ ಒಂದೊಂದೇ ಆಶ್ಚರ್ಯವಾಗಿರುವಂತಹ ವಿಚಾರ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಆ ಗುರೂಜಿ, ರನ್ಯಾಗೆ ಪ್ರಭಾವಿ ಮಂತ್ರಿ ಪರಿಚಯ ಮಾಡಿಕೊಟ್ಟಿದ್ದಂತಹ ಗುರೂಜಿ, ಹಲವು ವರ್ಷಗಳ ಹಿಂದೆಯೇ ಈ ಭೇಟಿ ಮಾಡಿಸಿದ್ದಂತಹ ಗುರೂಜಿ. ಅನಂತರ ನಟಿಗೂ ಪ್ರಭಾವಿ ಮಂತ್ರಿ ನಡುವೆ ನಂಟು ಬೆಳೆದಿತ್ತು. ಪ್ರಭಾವಿ ಮಂತ್ರಿ ಜೊತೆಗೆ ತುಂಬಾ ಅನ್ಯೋನ್ಯವಾಗಿದ್ಲು ಕೂಡ ಈ ನಟಿ. ಮುಂಬೈ ಬೆಂಗಳೂರಿನಲ್ಲಿ ಹಲವು ಬಾರಿ ಮಂತ್ರಿ ಭೇಟಿ ಮಾಡಿದ್ದಂತಹ ನಟಿ ಇದೀಗ ಮಂತ್ರಿ ಕುತ್ತಿಗೆಗೆ ಬಂತು. ನಟಿಯ ಈ ಒಂದು ಅನ್ಯೋನ್ಯತೆ ಫ್ರೀಡಂ ಟಿವಿ ಬಿಚ್ಚಿಡ್ತಿದೆ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಎಸ್, ರನ್ಯಾ ಮತ್ತು ಆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ರಾಜಕಾರಣಿ, ಇವರಿಬ್ಬರನ್ನ ಮೀಟ್ ಮಾಡಿಸಿದ್ದು ಅದೇ ಕಳ್ಳ ಗುರೂಜಿ. ಆ ಕಳ್ಳ ಗುರೂಜಿಯಿಂದಾನೇ ಇವರಿಬ್ರು ಮೀಟ್ ಹಾಕೊಂಡು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರೋದು. 14 kg ಮಾತ್ರ ಅಲ್ಲ ಸ್ವಾಮಿ, 300 kgಗೂ ಅಧಿಕ ಗೋಲ್ಡ್ ಅನ್ನ ದುಬೈಯಿಂದ ಮುಂಬೈಗೆ, ಮುಂಬೈಯಿಂದ ದುಬೈಗೆ ಅದೇ ಡೊಂಬರಾಟ ಮಾಡ್ತಾ ಇದ್ಲು. ದುಬೈನಿಂದ ಗೋಲ್ಡ್ ತೆಗೆದುಕೊಂಡು ಬರಬೇಕಾದ್ರೆ ನಟಿ ಫೋನ್ ಕಾಲ್ ಕೂಡ ಇದೆ. ಪ್ರಭಾವಿ ಮಂತ್ರಿಗೆ 30ಕ್ಕೂ ಹೆಚ್ಚು ಕರೆಗಳಿಂದ ಮಾಡಿರುವಂತಹ ನಟಿ, 30 ಕರೆಗಳಲ್ಲಿ ನಟಿಗೂ ಪ್ರಭಾವಿ ಮಂತ್ರಿಗಳ ಮಧ್ಯೆ ನಡೆದಿದ್ದೇನು? ಹಾಗಾದ್ರೆ ಹೆಜ್ಜೆ ಹೆಜ್ಜೆಗೂ ಮಂತ್ರಿಗೆ ಅಪ್ಡೇಟ್ಸ್ ಕೊಡ್ತಿದ್ದಂತಹ ಗೋಲ್ಡ್ ನಟಿ ಈ ಬಾರಿ ಅಂದ್ರೆ 27ನೇ ಬಾರಿಗೆ ಲಾಕ್ ಆಗ್ತೀನಿ ಅನ್ನುವಂತಹ ಮಾಹಿತಿ ಇರಲಿಲ್ಲ ಈಕೆಗೆ. ನಟಿಯ ಫೋನ್ ಕಾಲ್ ಚೆಕ್ ಮಾಡಿದಾಗ ಸ್ಫೋಟಕ ಅಂಶಗಳು ರಿವೀಲ್ ಆಗಿದೆ. ಎಸ್, ಬರೋಬ್ಬರಿ 27ನೇ ಬಾರಿ ತಗಲಾಕೊಂಡಿರುವಂತಹ ಗೋಲ್ಡ್ ರಾಣಿಯವಳು. ಗೋಲ್ಡ್ ರಾಣಿಗೆ 27 ಸಲ ಓಡಾಡಿದ್ರು ಕೂಡ ಪೊಲೀಸರಿಗೆ ಸಿಕ್ಕಾಕೊಳ್ಳದೆ ಮ್ಯಾನೇಜ್ ಮಾಡ್ತಿರುವಂತಹ ಗೋಲ್ಡ್ ರಾಣಿಗೆ ದೇಶದ ಅತಿ ದೊಡ್ಡ ಸ್ಮಗ್ಲಿಂಗ್ ಕೇಸ್ ಅಂತ ಗೊತ್ತಾಗಿದೆ. ಕೇಂದ್ರ ಅಲರ್ಟ್ ಕೂಡ ಆಗಿದೆ. ಪ್ರಭಾವಿ ಗುರೂಜಿ ಒಬ್ಬನಿಂದ
ಗೋಲ್ಡ್ ಸ್ಮಗ್ಲಿಂಗ್ ಡೀಲರ್ಗಳ ಪರಿಚಯ, ಗೋಲ್ಡ್ ಡೀಲರ್ಗಳ ಪರಿಚಯ, ಫುಲ್ ಟೈಮ್ ಗೋಲ್ಡ್ ವ್ಯವಹಾರ ತಿಳಿದಿದ್ದ ನಟಿ. 300 ಕೆಜಿಗೂ ಅಧಿಕ ಚಿನ್ನ ರಾಜ್ಯದ ಗೋಲ್ಡ್ ಶಾಪ್ಗಳಿಗೆ ರವಾನೆ ಆಗ್ತಾ ಇತ್ತು. ಅಲ್ಲಿಂದ ಆಭರಣಗಳಾಗಿ ಪ್ರತಿ ಗ್ರಾಮ್ಗೆ 40% ಲಾಭ ಪಡ್ಕೊಳ್ತಾ ಇತ್ತು. ಹೇಗೆ ಬಹುಕೋಟಿ ಬೇನಾಮಿ ದಂಧೆಯ ಭಾಗವಾಗಿದ್ದಂತಹ ನಟಿಗೆ ಈ ಇಬ್ಬರ ಸಂಪರ್ಕವನ್ನ ವ್ಯವಹಾರವಾಗಿಸಿಕೊಂಡಿರುವಂತಹ ಗುರೂಜಿ, ನಟಿ ಪ್ರಭಾವಿ ರಾಜಕಾರಣಿಯ ವ್ಯವಹಾರವನ್ನ ಲಾಭವಾಗಿ ಬೆಳೆಸಿಕೊಂಡಿದ್ದಂತಹ ಗುರೂಜಿ. ಸಿಬಿಐ ಎಂಟ್ರಿಯಿಂದ ಆ ಫೇಮಸ್ ಗುರೂಜಿಯು ಕೂಡ, ಅವನ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಎಸ್, ಇದು ಚಿಕ್ಕ ಪುಟ್ಟ ಸ್ಮಗ್ಲಿಂಗ್ ಕೇಸ್ ಅಲ್ವೇ ಅಲ್ಲ, ಸಿನಿಮಾಗಳಲ್ಲಿ ನೋಡೋ ತರಾನೇ ದೊಡ್ಡ ಕೇಸ್ ಇದು. 27 ಬಾರಿ ಅಕ್ಕ ಹೋಗಿ ಬಂದು ಮಾಡ್ತಾ ಇದ್ಲು ಅಂತಂದ್ರೆ ಎಷ್ಟು ಗೋಲ್ಡ್ ಸಾಗಿಸಿರಬಹುದು. 300 ಕೆಜಿಗೂ ಅಧಿಕ ಗೋಲ್ಡ್ ಅನ್ನ ಸಾಗಿಸಿದ್ದಾರೆ, 40% ಅಂತ. ಒಂದಿಷ್ಟು ಗೋಲ್ಡ್ಗಳನ್ನ ತೆಗೆದುಕೊಂಡು ಬರೋದು, ತೆಗೆದುಕೊಂಡು ಹೋಗೋದು ಆಗ್ತಾ ಇದೆ. ಅಲ್ಲಿಂದ ಆಭರಣವಾಗಿ ಪ್ರತಿ ಗ್ರಾಮ್ಗೆ 40% ಲಾಭವನ್ನ ಇಟ್ಟುಕೊಳ್ತಾ ಇದ್ರು. ಇದು ಬಗೆದಷ್ಟು ಸತ್ಯಾಂಶಗಳು ಬಯಲಿಗೆ ಬರ್ತಾ ಇದೆ. ಗೋಲ್ಡ್ ರಾಣಿ ಅಕ್ಕನ್ನ ಹಿಡ್ಕೊಂಡು ಚೆನ್ನಾಗಿ ಪೊಲೀಸ್ ಸ್ಟೈಲಲ್ಲಿ ಬಾಯ್ ಬಿಡಿಸಿದ್ರೆ ಅಕ್ಕ ಕಕ್ಕಬೇಕು. ಯಾವ್ಯಾವ ರಾಜಕಾರಣಿ, ಯಾವ್ಯಾವ ಒಂದಿಷ್ಟು ಗುಂಡಾಗಳು, ಯಾವ್ಯಾವ ಒಂದಿಷ್ಟು ಗುರೂಜಿಗಳು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ಕಕ್ಕಬೇಕು. ಪೊಲೀಸ್ ಸ್ಟೈಲಲ್ಲಿ ಬಾಯ್ ಬಿಡಿಸಿದ್ರೆ ಎಲ್ಲರೂ ಬಾಯ್ ಬಿಡ್ಬೇಕು. ಇವಳು ಬಾಯ್ ಬಿಡಬೇಕು, ಇವಳು ಹಿಂದಿದ್ದ ರಾಜಕಾರಣಿನೂ ಬಾಯ್ ಬಿಡಬೇಕು.